ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಬಿಜೆಪಿ ಬಣಬಡಿದಾಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯಾಧ್ಯಕ್ಷ ಚುನಾವಣೆಗೆ ಮುನ್ನವೇ ಮೊದಲ ತಲೆದಂಡ ಆಗುತ್ತಾ? ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯಾಧ್ಯಕ್ಷ ಚುನಾವಣೆಗೆ ಮುನ್ನವೇ ಮೊದಲ ತಲೆದಂಡವನ್ನ ಪಡೆದಿದೆ ಬಿಜೆಪಿ ಹೈಕಮಾಂಡ್. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕೈ ಸೇರಿದ ರಹಸ್ಯ ವರದಿ. ಬಿಜೆಪಿಯಲ್ಲಿ ಯಾರ ತಲೆದಂಡ ಗೊತ್ತಾ? ಹಾಗಿದ್ರೆ ಬಣಬಡಿದಾಟಕ್ಕೆ ಯಾರ ತಲೆದಂಡ ಆಯ್ತು? ಅಮಿತ್ ಶಾ ಕೈ ಸೇರಿದೆ ಆ ವರದಿ. ಹಾಗಿದ್ರೆ ಆ ವರದಿಯಲ್ಲಿ ಏನಿದೆ? ಯಾರ ತಲೆದಂಡ ಆಗಿದ್ರೆ? ಇನ್ನು ರಾಜ್ಯಾಧ್ಯಕ್ಷ ಚುನಾವಣೆಗೆ ದಿನಗಳು ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ತಲೆದಂಡ ಯಾರು ಹಾಗಿದ್ರೆ? ವಿಜೇಂದ್ರ ಬಣದ ಪರ ಬಿಜೆಪಿ ಉಸ್ತುವಾರಿಯ ತಲೆದಂಡವಾಗಿದೆ. ವಿಜೇಂದ್ರ ಬಣದ ಪರ ನಿಂತಿದ್ದಂತಹ ಬಿಜೆಪಿ ಉಸ್ತುವಾರಿಯ ತಲೆದಂಡ ಆಗಿರುವಂತದ್ದು. ರಾಜ್ಯಾಧ್ಯಕ್ಷ ಚುನಾವಣೆಗೆ ಮುನ್ನವೇ ಮೊದಲ ತಲೆದಂಡ ಪಕ್ಕ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಲೆದಂಡಕ್ಕೆ ಮುಂದಾದ ಅಮಿತ್ ಶಾ. ಅಗರ್ವಾಲ್ ವಿರುದ್ಧ ಕೇಂದ್ರ ಗೃಹ ಸಚಿವ ಫುಲ್ ಗರಂ ಆಗಿದ್ದಾರೆ. ಎಸ್, ಪ್ರಮುಖವಾಗಿ ವಿಜೇಂದ್ರ ಬಣದ ಪರ ನಿಂತಿದ್ದಂತಹ ಬಿಜೆಪಿ ಉಸ್ತುವಾರಿಯ ತಲೆದಂಡ ಆಗಿರುವಂಥದ್ದು. ರಾಜ್ಯಾಧ್ಯಕ್ಷ ಚುನಾವಣೆಗೆ ಮುನ್ನವೇ ಮೊದಲ ತಲೆದಂಡ ಪಕ್ಕ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಲೆದಂಡಗೆ ಮುಂದಾಗಿದೆ ಬಿಜೆಪಿಯ ಗೃಹ ಸಚಿವ, ಕೇಂದ್ರ ಗೃಹ ಸಚಿವ ಅಗರ್ವಾಲ್ ವಿರುದ್ಧ ಅಮಿತ್ ಶಾ ಫುಲ್ ಗರಂ ಆಗಿದ್ದಾರೆ. ಕರ್ನಾಟಕ ಬಿಜೆಪಿ ಒಳಬೇಗುದಿ ಹೆಚ್ಚಾಗುವುದಕ್ಕೆ ಅಗರ್ವಾಲ್ ಅವರೇ ಕಾರಣ. ಗೃಹ ಸಚಿವ ಅಮಿತ್ ಶಾ ಫುಲ್ ವರದಿಯಲ್ಲಿ ಉಲ್ಲೇಖವಾಗಿದೆ ಅಂಶ. ಬಿಜೆಪಿಯ ಒಳಬೇಗುದಿ ಸರಿದಾರಿಗೆ ತರುವಲ್ಲಿ ಸಂಪೂರ್ಣ ವಿಫಲವಾಗಿರುವಂತದ್ದು. ಶ್ರೀರಾಮುಲು, ಸಿಟಿ ರವಿ, ಯತ್ನಾಳ್ ಬಣದೊಂದಿಗೆ ನಿರಂತರವಾದಂತಹ ಕಿರಿಕ್ ನಡೆದಿದೆ. ಉಸ್ತುವಾರಿ ಹುದ್ದೆಯನ್ನ ನಿಭಾಯಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಸೊ ಒಟ್ಟಾರೆಯಾಗಿ ಅಗರ್ವಾಲ್ ಅವರು ರಾಜ್ಯಕ್ಕೆ ಆಗಮಿಸಿದ ತಕ್ಷಣ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಚುನಾವಣೆಯ ವಿಚಾರವಾಗಿ ಚರ್ಚೆ ಆಗುವಾಗ ಸಂಡೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ಅಭ್ಯರ್ಥಿಯ ಪರ ಶ್ರೀರಾಮುಲು ಅವರು ಚುನಾವಣೆಯ ಸಂದರ್ಭದಲ್ಲಿ ಬರಲಿಲ್ಲ ಅನ್ನುವಂತ ವಿಚಾರವಾಗಿ ಒಂದು ಕಂಪ್ಲೇಂಟ್ ಹೋಗಿತ್ತು. ತುಂಬಿದ ಸಭೆಯಲ್ಲೇ ಶ್ರೀರಾಮುಲು ಅವರನ್ನ ಕ್ಲಾಸ್ ತೆಗೆದುಕೊಂಡಿದ್ರು ಅಗರ್ವಾಲ್ ಅವರು. ಅದಾದ ನಂತರ ಶ್ರೀರಾಮುಲು ಅವರು ಒಂದು ಹೆಜ್ಜೆ ಹೊರಗಿಟ್ಟೇ ಬಿಟ್ಟಿದ್ರು, ನಾನು ಪಕ್ಷವನ್ನ ಬಿಡ್ತೇನೆ, ರಾಜೀನಾಮೆ ಕೊಡ್ತೇನೆ ಅಂತ.
ಇದು ಒಂದ್ ರೀತಿಯಾಗಿ ಪಕ್ಷದಲ್ಲಿ ಮತ್ತಷ್ಟು ಒಳಬೇಗುದಿಗೆ ಕಾರಣವಾಗಿತ್ತು. ಯಾಕಂದ್ರೆ ಒಡೆದ 3-4 ಮನೆ ಅಂತ ಆಗೋಗ್ಬಿಡ್ತು. ಒಂದು ಶ್ರೀರಾಮುಲು, ಇನ್ನೊಂದು ಯತ್ನಾಳ್ ಟೀಮ್, ಇನ್ನೊಂದು ವಿಜಯೇಂದ್ರ ಟೀಮ್, ಇನ್ನೊಂದು ಸಿಟಿ ರವಿ, ಈ ರೀತಿಯಾಗಿ ನಾನಾ ಬಾಗ್ಲು ತೆರೆದುಕೊಳ್ಬಿಡ್ತು. ಸೊ ಈ ಹಿನ್ನೆಲೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಲೆದಂಡಕ್ಕೆ ಅಮಿತ್ ಶಾ ಮುಂದಾಗಿರುವಂತದ್ದು. ಕರ್ನಾಟಕ ಬಿಜೆಪಿ ಒಳಬೇಗುದಿ ಹೆಚ್ಚಾಗೋದಕ್ಕೆ ಅಗರ್ವಾಲೇ ಕಾರಣ ಅನ್ನುವಂತಹ ವಿಚಾರವನ್ನ ಮುಂದಿಡಲಾಗಿದೆ ಈಗ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಬಿಜೆಪಿಯ ಬಣಬಡಿದಾಟಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದ್ದು, ಅಗರ್ವಾಲ್ ಅವರ ತಲೆದಂಡಕ್ಕೆ ಅಮಿತ್ ಶಾ ಅವರು ಮುಂದಾಗ್ತಿದ್ದಾರೆ ಎನ್ನುವಂತ ಒಂದು ಸುಳಿವು ಸಿಕ್ಕಿರುವಂತದ್ದು. ರಾಜ್ಯದಲ್ಲಿ ಬಿಜೆಪಿಯ ಒಳಬೇಗುದಿ ಹೆಚ್ಚಾಗೋದಕ್ಕೆ ಅಗರ್ವಾಲೇ ಕಾರಣ ಅನ್ನುವಂಥದ್ದನ್ನ ಅಮಿತ್ ಶಾಗೆ ರಿಪೋರ್ಟ್ ಕೊಟ್ಟು ಫೈನಲಿ ಅಂತೂ ಇಂತೂ ಒಂದು ತಲೆದಂಡ ಫಿಕ್ಸ್. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಬಿಜೆಪಿಯ ಪಕ್ಷದಲ್ಲಿ ಇತ್ತೀಚೆಗೆ ಬಣಗಳ ಬಡಿದಾಟ, ಆಂತರಿಕ ಬೇಗುದಿ ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು, ಇಷ್ಟೊಂದು ಅಸಮಾಧಾನಕ್ಕೆ ಕಾರಣವೇನು ಅನ್ನುವಂಥದ್ದನ್ನ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಒಂದು ಗಮನಿಸ್ತಾ ಇದ್ದಾರೆ. ಹಲವರು ಕೂಡ ಈ ಬಗ್ಗೆ ದೂರುಗಳನ್ನು ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ಘೋಷಣೆ ಅಂತ ಸಂದರ್ಭದಲ್ಲಿ ಕೂಡ ಏನು ಬಿಜೆಪಿಯ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧವಾಗಿ ಕೂಡ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಒಂದು ಕಡೆ ಒಬ್ಬರ ಮಾತಿಗೆ ಮಾತ್ರ ಬೆಲೆ ಕೊಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಬೇರೆದವರ ಅಭಿಪ್ರಾಯ ಕೂಡ ತಿಳಿದುಕೊಳ್ತಾ ಇಲ್ಲ, ಇರ್ತಕ್ಕಂಥ ಚಿತ್ರಣವನ್ನ ಹೇಳ್ತಾ ಇಲ್ಲ. ಆದ್ರೆ ಅವ್ರದೇ ಆಗಿರ್ತಕ್ಕಂಥ ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಒಬ್ಬರಿಗೆ ಮಾತ್ರ ಅವರು ಮನ್ನಣೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ರು. ಹೀಗೆ ಹಲವು ರೀತಿಯಲ್ಲಿ ಕೂಡ ಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧ ಆರೋಪ ಕೇಳುವಂತ ಸಂದರ್ಭದಲ್ಲಿ ಇದೀಗ ಅಮಿತ್ ಶಾ ಅವರಿಗೂ ಕೂಡ ಒಂದು ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಆಗುವಂತಹ ಬೆಳವಣಿಗೆಗೆ ಎಲ್ಲ ಒಂದ್ ಕಡೆ ಉಸ್ತುವಾರಿಯಾಗಿ ನೇಮಕವಾಗಿರ್ತಕ್ಕಂಥ ಮೋಹನ್ ದಾಸ್ ಅಗರ್ವಾಲ್ ಅವರೇ ಕಾರಣ ಅನ್ನುವಂತ ಒಂದಿಷ್ಟು ರಿಪೋರ್ಟ್ ಅಂತಕ್ಕಂಥದ್ದು ಅಮಿತ್ ಶಾ ಅವರ ಕೈ ಸೇರಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನೇ ಈ ಒಂದು ಉಸ್ತುವಾರಿ ಹುದ್ದೆಯಿಂದ ತೆಗೆದುಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೂಡ ಒಂದಿಷ್ಟು ಮಾತುಕತೆ ನಡೀತಾ ಇದೆ, ನಿರ್ಧಾರವನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ರೂಪಾ, ಈಗಾಗಲೇ ಸಾಕಷ್ಟು ಒಂದ್ ಕಡೆ ಆಕ್ರೋಶ, ಒಂದ್ ಕಡೆ ಯತ್ನಾಳ್ ಅವರ ಟೀಮ್ ಆಗಿರ್ಬೋದು, ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದ ವಿಜೇಂದ್ರ ಅವರ ಟೀಮ್ ಆಗಿರ್ಬೋದು, ಸಾಕಷ್ಟು ಒಂದ್ ಕಡೆ ಬಣಗಳ ಬಡಿದಾಟ ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು, ಉಪಚುನಾವಣೆಯಲ್ಲಿ ಕೆಲವೊಂದು ಕ್ಷೇತ್ರಗಳನ್ನ ಸೋತಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಎಲ್ಲ ಒಂದ್ ಕಡೆ ಇಲ್ಲಿ ರಾಜ್ಯ ಬಿಜೆಪಿಯ ನಾಯಕರನ್ನ ಒಂದಿಷ್ಟು ಸರಿದೂಗಿಸುವಂತ ಪ್ರಯತ್ನಕ್ಕೆ ಅಗರ್ವಾಲ್ ಅವ್ರ ಕೈಲಿ ಆಗ್ಲಿಲ್ವಾ, ಅಥವಾ ಇವರ ಒಂದು ಬೇಗುದೆ ಹೆಚ್ಚಾಗ್ಲಿಕ್ಕೆ ಇವರೇ ಕಾರಣರಾದ್ರ ಅನ್ನುವಂತ ಒಂದಿಷ್ಟು ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಅಮಿತ್ ಶಾ ಅವರ ಕೈ ಸೇರಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನೇ ಒಂದು ಬದಲಾವಣೆ ಮಾಡಬೇಕು ಅನ್ನುವಂತ ಕೂಗು ಕೂಡ ಈಗ ಬಿಜೆಪಿ ಪಕ್ಷದಲ್ಲಿ ಎದ್ದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರೂಪಾ, ಮತ್ತೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಬಸವರಾಜ್, ಪ್ರಮುಖವಾಗಿ ನೋಡಿ ಸದ್ಯದ ಮಟ್ಟಿಗೆ ಒಂದು ಯತ್ನಾಳ್ ಹಾಗೆ ವಿಜೇಂದ್ರ ಟೀಮ್ ಎರಡೇ ಇತ್ತು, ಆದ್ರೆ ಮುನಿಸಿದ್ರು ಕೂಡ ಹೊರಗಾಕುವಂತ ಪ್ರಯತ್ನ ಯಾರು ಕೂಡ ಮಾಡಿರ್ಲಿಲ್ಲ. ಅದಾದ ನಂತರವಾಗಿ ಮತ್ತೊಂದು ಕಡೆ ಶ್ರೀರಾಮುಲು ಅವರು ಬಂಡ ಎದ್ಬಿಟ್ರು, ಶ್ರೀರಾಮುಲು ಅವರು ನಾನು ರಾಜೀನಾಮೆ ಕೊಟ್ಟು ಹೋಗೇ ಬಿಡ್ತೀನಿ ಅಂತ, ಇನ್ನೊಂದು ಕಡೆ ಸಿಟಿ ರವಿ ಅವರು. ಸೊ ಪ್ರಮುಖವಾಗಿ ಒಂದು ಅಗರ್ವಾಲ್ ಅವರು ಬಂದು ಹೋದ ಮೇಲೆ ಮತ್ತಷ್ಟು ಕೂಡ ಜಾಸ್ತಿ ಆಗಿತ್ತು. ಆದ್ರೆ ಈಗ ಡೆಲ್ಲಿಗೆ ಹೋದಂತಹ ನಾಯಕರು ಕೂಡ ಅದ್ರ ಜೊತೆಗೆ ಶ್ರೀರಾಮುಲು ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು ವಿಜೇಂದ್ರ ಅವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಗರ್ವಾಲ್ ಅವರ ಮೇಲೆ ಇದೆ. ಖಂಡಿತ ರೂಪಾ, ಯಾಕಂತಂದ್ರೆ ಒಂದ್ ಕಡೆ ಮೊನ್ನೆ ಆಗಿರ್ತಕ್ಕಂಥ ಕೆಲವು ಉಪಚುನಾವಣೆಯಲ್ಲಿ ಅದರಲ್ಲೂ ಕೂಡ
ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಗೆ ಶ್ರೀರಾಮ್ಲವರೇ ಕಾರಣ ಅನ್ನುವಂತ ರೀತಿಯಲ್ಲಿ ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಆರೋಪಗಳು ಶ್ರೀರಾಮ್ಲವರು ಕೂಡ ಮಾಡಿದ್ರು. ಅವರ ವಿರುದ್ಧವಾಗಿ ಸಾಕಷ್ಟು ನಾನು ಬಿಜೆಪಿ ಪಕ್ಷವನ್ನು ಕೂಡ ತೊರಿತೇನೆ, ಇವರ ವಿರುದ್ಧವಾಗಿ ಹೈಕಮಾಂಡ್ ನಾಯಕರು ಕೂಡ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹೈಕಮಾಂಡ್ ನಾಯಕರು ಕೂಡ ಸಂಪರ್ಕ ಮಾಡಿ ಈ ಬಗ್ಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇದೀಗ ಅವೆಲ್ಲವನ್ನ ಗಮನಿಸಿರ್ತಕ್ಕಂತ ಅಮಿತ್ ಶಾ ಅವರು ಕೂಡ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿ ರಾಜ್ಯ ಉಸ್ತುವಾರಿ ನೇಮಕವಾಗಿರ್ತಕ್ಕಂಥ ಅಗರ್ವಾಲ್ ಅವರನ್ನೇ ಒಂದು ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ ಕೂಡ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಅಪ್ಡೇಟ್ ಈಗ ಸಿಗ್ತಾ ಇದೆ. ಆದ್ರೆ ರೂಪ ಇನ್ನೊಂದು ಕಡೆ ಬೇರೆ ಬೇರೆ ಇಲ್ಲಿ ಬಣಗಳ ಬಡಿದಾಟ ಅಂತ ಸಂದರ್ಭದಲ್ಲಿ ಅದನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೂಡ ಅಗರ್ವಾಲ್ ಅವರು ಎಲ್ಲ ಒಂದ್ ಕಡೆ ಹಿಂದೇಟ್ ಹಾಕಿದ್ರ ಅಥವಾ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರ ಒಂದಿಷ್ಟು ಮನ್ನಣೆಗೆ ಅವರು ಬೆಲೆ ಕೊಟ್ರ ಅನ್ನುವಂತಹದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ರಾಜ್ಯದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಆಗುವಂತ ಕೆಲವೊಂದಿಷ್ಟು ಬೆಳವಣಿಗೆಗಳು ವಿಪಕ್ಷ ಒಂದು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ, ಇದನ್ನೆಲ್ಲ ಗಮನಿಸಿ ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡ್ಬೇಕು. ಆದ್ರೆ ಇವರೇ ಒಂದು ಬಣಗಳ ಒಂದು ಜೊತೆ ಕೈ ಜೋಡಿಸಿ ಎಲ್ಲ ಒಂದು ಕಡೆ ಇದನ್ನ ಹೈಕಮಾಂಡ್ ನಾಯಕರು ಕೂಡ ಇದರ ಒಂದಿಷ್ಟು ಮಾಹಿತಿಯನ್ನ ರವಾನೆ ಮಾಡ್ಲೆ ಎಲ್ಲ ಒಂದು ಕಡೆ ಇವರು ಹಿಂದೇಟ್ ಆಗ್ತಾ ಇದಾರ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತದೆ. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿ ಆಗುವಂತಹ ಬದಲಾವಣೆಗಳು, ಮುಸುಕಿನ ಗುದ್ದಾಟ ಇವನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಪ್ರಯತ್ನ ಮಾಡ್ಬೇಕಾಗಿತ್ತು. ಆದ್ರೆ ಆ ಒಂದು ಮುಸುಕಿನ ಗುದ್ದಾಟಕ್ಕೆ, ಆಂತರಿಕ ಬೇಗುದಿಗೆ ಇವರೇ ಕಾರಣ ಆದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಬಿಜೆಪಿ ಪಾಳ್ಯದಲ್ಲಿ ಕೆಲವಷ್ಟು ನಾಯಕರು ಇವರ ಒಂದು ಉಸ್ತುವಾರಿ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ಹೊರ ಹಾಕಿದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರು ಅಗರ್ವಾಲ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ಈಗ ಮುಂದಾಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.